ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೇ ಬಿಡ್ತು. ಮಳೆಗಾಲ ಸೀಸನಲ್ಲಿ ಮಾತ್ರ ಬೆಳೆಯುವಂಥ ಒಂದು ಹೂವು ಅಂತಂದರೆ ಡೇರೆ ಹೂವು. ಇದನ್ನು ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರು ತುಂಬಾ ಬೆಳೆಸ್ತಾನೆ ಇರ್ತಾರೆ. ನಾನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಸ್ತೀನಿ ಇದನ್ನು. ಗಡ್ಡೆನ ಗ್ರೋ ಬ್ಯಾಗ್ನಲ್ಲಿ ಯಾವ ರೀತಿ ನೆಟ್ಕೊಳ್ಳೋದು ಈ ಡೇರೆ ಗಡ್ಡೆನ ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಡೇರೆ ಗಡ್ಡೆನ ನೆಲದಲ್ಲಿ ಯಾವ ರೀತಿ ಬೆಳೆಸ್ಕೊಳ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. 2 ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ಇವತ್ತು ನೆಲದಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಹಾಗೆ ನೆಲದಲ್ಲಿ ಹಾಕೋದ್ರಿಂದ ಆಗುವಂಥ ಲಾಭಗಳು ಹಾಗೆ ನಷ್ಟಗಳನ್ನು ಕೂಡ ಇದರ ಜೊತೆಗೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಯಾರಾದರೂ ಹೊಸಬರು ಭೇಟಿ ನೀಡಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಡೇರೆ ಗಿಡನ ಬೆಳೆಸೋದು ತುಂಬಾ ಸುಲಭ. ಹಾಗೆ ಕೆಲವೊಂದು ಪ್ರಾಬ್ಲಮ್ ಕೂಡ ತುಂಬಾ ಇದೆ. ಈ ವರ್ಷ ಆಗಿರುವಂಥ ಗಡ್ಡೆಗಳು ಮುಂದಿನ ವರ್ಷ ಚಿಗುರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಅದಕ್ಕೆ ಡೇರೆ ಗಿಡ ಬೆಳೆಸೋದು ಸ್ವಲ್ಪ ಕಷ್ಟ ಕೂಡ ಹೌದು. ಅದನ್ನು ಸೇವ್ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ ಗಡ್ಡೆಗಳನ್ನು. ನೋಡಿ ಫ್ರೆಂಡ್ಸ್, ಇದು ನಾನು ಕಳೆದ ವರ್ಷ ಕಟಿಂಗ್ ಹಾಕಿ ರೆಡಿ ಮಾಡ್ಕೊಂಡಿರೋವಂಥ ಗಡ್ಡೆಗಳು. ಒಂದು 4 ಗಡ್ಡೆನ ಇವತ್ತು ನಿಮ್ಮ ಜೊತೆ ನೆಲದಲ್ಲಿ ಹಾಕೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಗ್ರೋ ಬ್ಯಾಗ್ನಲ್ಲೇ ಬೆಳೆಸ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ನೆಲಕ್ಕೆ ಹಾಕಿದ್ರೆ ತುಂಬಾ ಕಳೆ ಗಿಡಗಳು ಬಂದುಬಿಡುತ್ತೆ, ಕೈಯಲ್ಲಿ ಕೀಳೋದಕ್ಕೂ ಆಗೋಲ್ಲ, ಆ ಥರ ಕಳೆ ಗಿಡಗಳೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನಾನು ಗ್ರೋ ಬ್ಯಾಗ್ನಲ್ಲೇ ಹಾಕ್ಕೊಳ್ತೀನಿ. ಗ್ರೋ ಬ್ಯಾಗ್ನಲ್ಲಿ ಹಾಕೋದ್ರಿಂದ ಕಳೆ ಗಿಡಗಳು ಒಂದೊಂದು ಹುಟ್ಕೊಂಡ್ರೂ ಕೂಡ ತುಂಬ ಈಸಿಯಾಗಿ ಕಿತ್ಕೊಂಡು ಬಿಡ್ಬೋದು. ಹಾಗೆ ಗ್ರೋ ಬ್ಯಾಗ್ಗಳನ್ನು ನೆಲದ ಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನು ಏನಾದರೂ ಚೀಲಗಳನ್ನು ಹಾಕಿಬಿಟ್ಟು ಮೇಲೆ ಇಟ್ಕೊಂಡ್ರೆ ಅಷ್ಟೊಂದು ಕಳೆಗಳೆಲ್ಲ ಬರಲ್ಲ. ಅದಕ್ಕೆ ನಾನು ಗ್ರೋ ಬ್ಯಾಗ್ನಲ್ಲೇ ಹಾಕ್ಕೊಳ್ತೀನಿ. ನೆಲದಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಕಳೆಗಿಡಗಳೆಲ್ಲ ಬಂದುಬಿಡುತ್ತೆ. ನೋಡಿ, ಈ ರೀತಿ ಕಳೆಗಿಡಗಳೆಲ್ಲ ಬಂದರೆ ಕೈನಲ್ಲಿ ಕೀಳೋದಕ್ಕೆ ಕೂಡ ಆಗಲ್ಲ. ಅದಕ್ಕೆ ನಾನು ಗ್ರೋ ಬ್ಯಾಗ್ನಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಯಾರಾದರೂ ನೆಲದಲ್ಲಿ ಹಾಕ್ತೀರಾ ಅಂತಾದರೆ ಡೇರೆ ಗಡ್ಡೆಗಳನ್ನು ಯಾವ ರೀತಿ ನೆಟ್ಕೊಳ್ಬೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಫ್ರೆಂಡ್ಸ್, ನೆಲದನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಗುದ್ಲಿ ಅಂತ ಹೇಳ್ತೀವಿ, ಅದರಿಂದ ಅಗೆದುಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಒಂದು 3ರಿಂದ ಒಂದು ಅರ್ಧ ಫೂಟ್ ಈ ರೀತಿ ಹೋಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಆಳವಾಗಿ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ಸೀಸನ್ಗೆ ಇದನ್ನು ಮಣ್ಣಲ್ಲೇ ಬಿಟ್ಬಿಟ್ವಿ ಅಂತಾದರೆ ಗಡ್ಡೆಗಳನ್ನು ಒರ್ಲೆಗಳು, ಕೆಲವೊಮ್ಮೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೀಟಗಳೆಲ್ಲ ಇರುತ್ತಲ್ಲ ಮಣ್ಣಲ್ಲಿ, ಅವುಗಳೆಲ್ಲ ಗಡ್ಡೆಗಳನ್ನು ತಿಂದುಬಿಟ್ಟು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಗಡ್ಡೆನ ಎತ್ತಿಡಬೇಕಾಗತ್ತೆ. ಮಣ್ಣೊಳಗೆ ಬಿಟ್ಕೊಂಡ್ವಿ ಅಂತಾದರೆ ಗಡ್ಡೆಗಳೆಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಈ ರೀತಿ ಒಂದು ಅರ್ಧ ಫೂಟ್ ಆಗುವಷ್ಟು ಆಳಕ್ಕೆ ನಾನು ಹೋಲ್ ಮಾಡಿಕೊಂಡು ನಂತರ ಅದ್ರ ಮೇಲಿಂದ ಅಡಿಕೆ ಸಿಪ್ಪಾಕಿ ಅದ್ರ ಮೇಲಿಂದ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಮಿಶ್ರಿತ ಮಣ್ಣನ್ನು ಹಾಕಿದ್ದೀನಿ. ತುಂಬ ಜಾಸ್ತಿ ಗೊಬ್ಬರ ಏನಿಲ್ಲ. ನಂತರ ಅದ್ರ ಮೇಲ್ಗಡೆ ಈ ರೀತಿ ಒಂದು ಡೇರೆ ಗಡ್ಡೆನ ಇಟ್ಬಿಟ್ಟು ಸ್ವಲ್ಪ ಮಣ್ಣನ್ನು ಮುಚ್ಕೋತೀನಿ. ಒಂದು ಅರ್ಧ ಇಂಚ್ ಆಗೋವಷ್ಟು ಮಣ್ಣನ್ನು ಮುಚ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಮಣ್ಣನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ ನಾವು ಗೊಬ್ಬರ ಎಲ್ಲ ಹಾಕಬೇಕಾಗತ್ತೆ. ಗಿಡಗಳೆಲ್ಲ ಹುಟ್ಟು ಬಂದ ಮೇಲೆ ಗೊಬ್ಬರ ಹಾಕಬೇಕಾಗತ್ತೆ. ತುಂಬಾ ಕಳೆ ಬಂದುಬಿಡತ್ತೆ ಅಂತ ಸ್ವಲ್ಪ ಅಡಿಕೆ ಸಿಪ್ಪೆನ ನಾನು ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಸೈಡ್ಗೆಲ್ಲ ಮುಚ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ತುಂಬಾ ಕಳೆ ಗಿಡಗಳು ಬಂದುಬಿಡತ್ತೆ ನಮ್ಮ ಮನೆಯಲ್ಲಿ. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಳೆ ಗಿಡಗಳು ಕಡಿಮೆ ಆಗುತ್ತೆ. ಅಡಿಕೆ ಸಿಪ್ಪೆ ಇಲ್ಲ ಅಂತನ್ನೋರು ತರಗಲೆಗಳೆಲ್ಲ ಇರುತ್ತಲ್ಲ, ಅಥವಾ ಕಳೆ ಗಿಡಗಳನ್ನೆಲ್ಲ ಕಿತ್ತಿಟ್ಟಿದ್ದು ಒಣಗಿಸಿಟ್ಕೊಂಡಿದ್ರೆ ಅದನ್ನು ಕೂಡ ನಾವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಈ ಅಡಿಕೆ ಸಿಪ್ಪೆನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನಮ್ಮ ಕಡೆ ಹಳ್ಳಿ ಕಡೆ ಸಿಗತ್ತೆ. ಬೇರುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣಲ್ಲಿ ಹಾಕೋದಾದರೆ ಈ ರೀತಿ ಮಾಡಿ ಹಾಕ್ಕೊಳ್ಬೋದು ನಾವು. ಆದರೆ ಇದ್ರ ಒಳಗಡೆ ಮಣ್ಣೊಳಗಡೆ ಗಡ್ಡೆನ ಇಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಸೀಸನ್ ಕಿತ್ತಿಡಬೇಕಾಗತ್ತೆ. ಆಗ ಕೀಳಬೇಕಿದ್ರೆ ಗಡ್ಡೆಗಳಿಗೆ ಸ್ವಲ್ಪ ಹಾನಿ ಕೂಡ ಆಗ್ಬೋದು. ಒಂದು ವಿಧಾನ. ಆದರೆ ಮತ್ತೊಂದು ವಿಧಾನದಲ್ಲಿ ನಾವು ಈ ರೀತಿ ಮಣ್ಣನ್ನು ಸಾಲು ಥರ ಮಾಡಿ, ಅಂದರೆ ಮೇಲ್ಗಡೆಯೇ ಹೀಗೆ ಹಾಕ್ಕೊಂಡ್ಬಿಟ್ಟು ನೆಡ್ಬೋದು. ಅದ್ರ ಮೇಲೆ ಗಡ್ಡೆನ ಇಟ್ಬಿಟ್ಟು ನೋಡಿ, ಈ ರೀತಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ನಂತರ 1.5 ಫೂಟ್ ಆಗೋವಷ್ಟು, 1 ಫೂಟ್ ಆದರೂ ಆಗಬೇಕು ಅಷ್ಟು ಅಗಲವಾಗಿ ಮಣ್ಣನ್ನು ಹಾಕ್ಕೊಳ್ಬೇಕು. ನೆಲದಿಂದ ಒಂದು ಅರ್ಧ ಫೂಟ್ ಆಗೋವಷ್ಟು ಮೇಲ್ಗಡೆ ಆಗೋವಷ್ಟು ಮಣ್ಣನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು.
ಬೇರುಗಳೆಲ್ಲ ಚೆನ್ನಾಗಿ ಹರಡುತ್ತೆ. ನಂತರ ಗಿಡ ದೊಡ್ಡಾದ ಮೇಲೆ ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಹಾಗೆ ಈ ರೀತಿ ಮಾಡಿಕೊಂಡು ಅದರ ಮೇಲ್ಗಡೆಯಿಂದ ನಾನು ಅಡಿಕೆ ಸಿಪ್ಪೆನ ಮತ್ತೆ ಹಾಕ್ಕೊಳ್ತೀನಿ. ಸ್ವಲ್ಪ ಹಳೇದಾಗಿರುವಂಥ ಅಡಿಕೆ ಸಿಪ್ಪೆ ಆದರೆ ಚೆನ್ನಾಗಿರುತ್ತೆ. ಬೇರು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಅಡಿಕೆ ಸಿಪ್ಪೆ ಯೂಸ್ ಮಾಡೋದ್ರಿಂದ. ಇಲ್ಲ ತರಗಲೆಗಳನ್ನಾದರೂ ಯೂಸ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಡೇರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕಳೆ ಗಿಡಗಳನ್ನೆಲ್ಲ ತುಂಬಾ ಕೀಳ್ತಾ ಇರಬೇಕಾಗತ್ತೆ, ಮೇಂಟೈನ್ ಮಾಡಬೇಕಾಗತ್ತೆ. ಇದರನ್ನು ಕೂಡ ನಾವು ಗಡ್ಡೆನ ಎತ್ತಿಡಬೇಕಾಗತ್ತೆ. ಗಡ್ಡೆನ ಇದ್ರೊಳಗಡೆ ಬಿಟ್ಬಿಟ್ರೆ ಏನಾದರೂ ಗೆದ್ದಲುಗಳೆಲ್ಲ ತಿಂದುಬಿಡುತ್ತೆ. ಅದಕ್ಕೆ ಎತ್ತಿಡಬೇಕಾಗತ್ತೆ. ಹಾಗೆ ಎತ್ತಿಡಬೇಕಾದ್ರೆ ಎಲ್ಲ ಗಡ್ಡೆನೂ ಕೆಲವೊಮ್ಮೆ ಮಿಕ್ಸ್ ಆಗಿಬಿಡುತ್ತೆ. ಆಗ ಒಂದೇ ರೀತಿ ಡೇರೆ ಗಿಡಗಳು ನೆಕ್ಸ್ಟ್ ಸೀಸನ್ ನಾವು ಗಡ್ಡೆನ ಹಾಕಿದಾಗ ಹುಟ್ಕೊಳ್ಬೋದು. ಅದಕ್ಕೆ ನೆಲದಲ್ಲಿ ಹಾಕುವಂಥ ಪ್ರಯೋಜನ ಅಂದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಜಾಸ್ತಿ ಮಣ್ಣೆಲ್ಲ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಹೂ ಬರುತ್ತೆ. ಆದರೆ ಗಡ್ಡೆನ ಸಂರಕ್ಷಣೆ ಮಾಡಬೇಕದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಹೀಗೆ ಕೂಡ ನೆಡ್ತಾರೆ. ಆದರೆ ನಾನು ಮಾತ್ರ ಗ್ರೋ ಬ್ಯಾಗ್ನಲ್ಲೇ ಹಾಕ್ಕೊಳ್ತೀನಿ. ನನಗೆ ಅದೇ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಹೂ ಬಿಡುತ್ತೆ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ರಿಂದ. ನೆಲದಲ್ಲಿ ಹಾಕಿದ್ರೇ ಚೆನ್ನಾಗಿ ಹೂ ಬರೋದು. ಆದರೆ ಗ್ರೋ ಬ್ಯಾಗ್ನಲ್ಲೇ ಇಟ್ಕೊಳ್ಬೋದು ಗಡ್ಡೆಗಳನ್ನು. ಮತ್ತು ಚಿಕ್ಕ ಚಿಕ್ಕ ಸಸಿಗಳನ್ನೆಲ್ಲ ನೆಟ್ಟು ಈ ವರ್ಷವೇ ಅದು ಗಡ್ಡೆ ಆಗಿದ್ದಿದ್ರೆ ಅದನ್ನು ಕಿತ್ತಿಡೋ ಅವಶ್ಯಕತೆ ಇರಲ್ಲ. ಗ್ರೋ ಬ್ಯಾಗ್ನಲ್ಲಿದ್ದರೆ ಹಾಗೆ ಇಟ್ಕೊಂಡ್ರೆ ಗಡ್ಡೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಡ್ಡೆಗೇನಾದರೂ ಡ್ಯಾಮೇಜ್ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಸಸಿ ಹುಟ್ಟೇ ಬರಲ್ಲ. ಅದಕ್ಕೆ ಚಿಕ್ಕ ಸಸಿಗಳೇನಾದರೂ ಇದ್ದರೆ ಅದನ್ನು ಗ್ರೋ ಬ್ಯಾಗ್ನಲ್ಲೇ ನೆಟ್ಕೊಂಡು ನೆಕ್ಸ್ಟ್ ಸೀಸನ್ಗೆ ನಾವು ಉಳಿಸ್ಕೊಳ್ಬೋದು. ದೊಡ್ಡ ದೊಡ್ಡ ಗಡ್ಡೆಗಳು, ತುಂಬ ಜಾಸ್ತಿ ಗಡ್ಡೆಗಳೇನಾದರೂ ಇದ್ದರೆ ಈ ರೀತಿ ನೆಲದಲ್ಲಿ ಕೂಡ ಹಾಕಿ ಬೆಳೆಸ್ಕೊಳ್ಬೋದು. ಈ ಗಡ್ಡೆನ ಆ ಮಣ್ಣೊಳಗಡೆ ಇಟ್ಬಿಟ್ಟು ನಾನು ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ. ನಂತರ ಅಡಿಕೆ ಸಿಪ್ಪೆನ ಕೂಡ ಹಾಕ್ಕೊಂಡಿದ್ದೀನಿ. ಗಡ್ಡೆ ಕವರ್ ಆಗೋವಷ್ಟು, ಮೇಲ್ಗಡೆ 1 ಇಂಚ್ ಆಗೋವಷ್ಟು ಕವರ್ ಆದರೆ ಸಾಕಾಗತ್ತೆ. ನಂತರ ಕೂಡ ಇದಕ್ಕೆ ಸ್ವಲ್ಪ ಸಸಿಗಳೆಲ್ಲ ಹುಟ್ಟು ಬಂದಮೇಲೆ, ಸ್ವಲ್ಪ ದೊಡ್ಡಾದಮೇಲೆ ಗೊಬ್ಬರ ಮತ್ತು ಮಣ್ಣನ್ನು ಹಾಕಬೇಕಾಗತ್ತೆ. ಅದಕ್ಕೆ 1 ರಿಂದ 1.5 ಇಂಚ್ ಅಷ್ಟೇ ಅಡಿಕೆ ಸಿಪ್ಪೆ ಮತ್ತು ಮಣ್ಣನ್ನು ಸೇರಿಸಿ ಗಡ್ಡೆನ ಕವರ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಸ್ವಲ್ಪ ಮಣ್ಣನ್ನು ಕೂಡ ನಾನು ಮೇಲ್ಗಡೆಯಿಂದ ಹಾಕಿದ್ದೀನಿ. ಇಲ್ಲಾಂದರೆ ಟೈಟಾಗಿ ಬರಲ್ಲ. ಬರೀ ಅಡಿಕೆ ಸಿಪ್ಪೆ ಒಂದೇ ಹಾಕಿಬಿಟ್ರೆ ಮಣ್ಣನ್ನು ಕೂಡ ಹಾಕಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಜೋರು ಮಳೆ ಏನಾದರೂ ಬಂತು ಅಂತಂದರೆ ಗಟ್ಟಿಯಾಗಿರಲ್ಲ. ಮೇಲ್ಗಡೆ ಹಾಕಿರುವಂಥ ಮಣ್ಣು ಮತ್ತು ಅಡಿಕೆ ಸಿಪ್ಪೆ ಅಲ್ವಾ ಇದು, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಫುಟ್ಗಿಂತ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಡಿಕೆ ಸಿಪ್ಪೆ ಮತ್ತು ಮಣ್ಣು ಸೇರಿಸಿ ಹಾಕಿರೋದು. ಅಷ್ಟಾದರೆ ಸಾಕಾಗುತ್ತೆ. ನೀರು ತುಂಬ ಚೆನ್ನಾಗಿ ಜಾರು ಹೋಗುತ್ತೆ. ಈಗ ಗಡ್ಡೆಗಳೆಲ್ಲ ಕೊಳೆಯೋ ಚಾನ್ಸಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಆದರೆ ಮೊದಲು ತೋರಿಸಿದ ವಿಧಾನ ಇದೆಯಲ್ಲ, ನೆಲದೊಳಗಡೆ ಹಾಕಿರೋವಂಥದ್ದು, ಹಾಗೆ ಮಾಡಿದ್ರೆ ಗಡ್ಡೆಗಳು ಸ್ವಲ್ಪ ಕೊಳ್ತೋಗುವಂಥ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀತಿ ಡೇರೆ ಗಡ್ಡೆಗಳನ್ನು ನೆಡುವಾಗ 1.5 ಫೂಟಿಂದ 2 ಫೂಟ್ ಆದರೂ ಅಂತರ ಇರಬೇಕು. ಆಗ ಗಿಡಗಳು ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.